RCB ನ್ಯೂ ಚೇರ್ಮನ್ ಆರ್ಯಮನ್ ವಿಕ್ರಮ್ ಬಿರ್ಲಾ ಅವರು RCB ಕ್ಯಾಪ್ಟನ್ ರಜತ್ ಪತಿದಾರ್ ಜೊತೆ ಓಪನಿಂಗ್ ಮಾಡಿದ್ರು ಅಂದರೆ ನೀವು ನಂಬ್ತೀರಾ? 2018 ಆ್ಯಂಡ್ 19 ರಣಜಿ ಸೀಸನಲ್ಲಿ ಬಿರ್ಲಾ ಅವರು ಮಧ್ಯಪ್ರದೇಶ್ ಟೀಮ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಪತಿದಾರ್ ಜೊತೆಗೆ ಓಪನಿಂಗ್ ಮಾಡಿದರು. ಹಾಗೆಯೇ ವೆಂಕಟೇಶ್ ಅಯ್ಯರ್ ಜೊತೆ ಕೂಡ ಡ್ರೆಸ್ಸಿಂಗ್ ರೂಮ್ನ ಶೇರ್ ಮಾಡಿದರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಅಂದರೆ 2018 ಆಪ್ಷನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಬಿರ್ಲಾ ಅವ್ರನ್ನ 30 lakhs ಕೊಟ್ಟು ಖರೀದಿ ಮಾಡಿತ್ತು. ಅಫ್ಕೋರ್ಸ್ ಅವ್ರಿಗೆ ಆಡೋಕ್ಕೆ ಚಾನ್ಸ್ ಸಿಗಲಿಲ್ಲ. 2020 ಅವ್ರನ್ನ ಮತ್ತೆ ರಿಲೀಸ್ ಮಾಡಿದ್ರು. ಬಟ್ 2 years RR ತಂಡದಲ್ಲಿ ಆರ್ಯಮನ್ ಬಿರ್ಲಾ ಅವರು ಇದ್ದರು. ಅವರು ಅದಾದಮೇಲೆ ಪ್ರೊಫೆಷನಲ್ ಕ್ರಿಕೆಟಿಂದ ಸ್ವಲ್ಪ ಬ್ರೇಕ್ ತೊಗೊಂಡು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಿಂದ MBA ಮಾಡೋಕ್ಕೆ ಹೋಗ್ತಾರೆ. MBA ಮುಗಿಸ್ಕೊಂಡು ಮತ್ತೆ ಇಂಡಿಯಾಗೆ ವಾಪಸ್ ಬಂದು ಆದಿತ್ಯ ಬಿರ್ಲಾ ಗ್ರೂಪ್ನ ಡೈರೆಕ್ಟರ್ ಆಗ್ತಾರೆ. ಈಗ ಆಲ್ಮೋಸ್ಟ್ 7 years ಆದಮೇಲೆ ಅವರು ಪ್ರೊಫೆಷನಲ್ ಕ್ರಿಕೆಟ್ಗೆ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ, ಬಟ್ ಇನ್ ಎ ನ್ಯೂ ರೋಲ್. ಸೊ ನೆಕ್ಸ್ಟ್ ಸೀಸನಿಂದ ನಮ್ಮ RCB ಹಣೆ ಬರಹ ಒಬ್ಬ 28 ವರ್ಷದ ಯುವಕನ ಮೇಲೆ ಡಿಪೆಂಡ್ ಆಗಿದೆ. ಆ್ಯಂಡ್ ಅನೌನ್ಸ್ಮೆಂಟ್ ಆದ ತಕ್ಷಣ ನಮ್ಮ RCB ಅಂತೆಲ್ಲ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಐ ಆಮ್ ಹೋಪಿಂಗ್ ದ್ಯಾಟ್ ಇವರು ಕೂಡ ಕರೆಂಟ್ ಮ್ಯಾನೇಜ್ಮೆಂಟ್ ಥರನೇ ಲೋಕಲ್ ಫ್ಲೇವರ್ ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ ಇವ್ರ ಲೀಡರ್ಶಿಪ್ಪಲ್ಲಿ ನಮಗೆ ಎಷ್ಟು ಕಪ್ ಬರುತ್ತೆ ಅಂತ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.